ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎ.ಕೆ ಫುಡ್ ಡೈರೀಸ್. ನಾನು ಇವತ್ತು ಒಂದು ಯೂನಿಕ್ ಆಗಿರೋ ಹಾಗೆ ಎಲ್ಲರೂ ಇಷ್ಟಪಡುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸ್ಪೈಸಿ ವೆಜಿಟೇಬಲ್ ಹಂಡಿ ಅಥವಾ ವೆಜ್ ಕೊಲ್ಲಾಪುರಿನ ಹೇಗೆ ಮಾಡೋದು, ಅದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸೇಮ್ ಟು ಸೇಮ್ ಅದೇ ಟೆಕ್ಸ್ಚರ್ ಅದೇ ಕಲರ್ ಆ್ಯಂಡ್ ಅಷ್ಟೇ ರಿಚ್ ಆಗಿ ಯಾವ ರೀತಿ ಮಾಡೋದು ಅಂತ ಮಾಡಿ ತೋರಿಸ್ತಿದ್ದೀನಿ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನಾವಿಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಪ್ಯಾನ್ ಇಟ್ಕೋತಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಸ್ವಲ್ಪ ಹೀಟ್ ಆಗಿದ್ದೆ 1 ಇಂಚ್ ಚಕ್ಕೆ, 5 ಲವಂಗ, 6 ಪೆಪ್ಪರ್, 3 ಗ್ರೀನ್ ಎಲೈಚಿ, ಹಾಗೆ 1 ಟೇಬಲ್ ಸ್ಪೂನ್ ಜೀರಾ, 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಸೀಡ್ಸ್ ಆ್ಯಂಡ್ 7 ಡ್ರೈ ಚಿಲ್ಲೀಸ್. ಇದನ್ನು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಲೈಟಾಗಿ ಅರೋಮಾ ಬರೋ ತನಕನೂ ಫ್ರೈ ಮಾಡ್ಕೋಬೇಕು. ಅಂದರೆ 2 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು. ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ 3 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋತಿದ್ದೀನಿ. ಅದು ಕೂಡ ಸೇಮ್ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಓಕೆ, ಇದು ಇವಾಗ ಆಗಿದೆ. ಇವಾಗ ಪೋಪಿ ಸೀಡ್ಸ್ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ಇದು 1 ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ಫೈನ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ವೆಜಿಟೇಬಲ್ನ ಫ್ರೈ ಮಾಡ್ಕೊತಿದ್ದೀನಿ. ಸೇಮ್ ಪ್ಯಾನ್ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಿದ್ದೀನಿ. ಸ್ವಲ್ಪ ಹೀಟ್ ಆಗಿದ್ದೆ ಕಾಲಿಫ್ಲವರ್ ಆ್ಯಡ್ ಮಾಡ್ಕೋತಿದ್ದೀನಿ. ಇದನ್ನು ಒಂದು 3 to 4 ಮಿನಿಟ್ಸ್ ಫ್ರೈ ಮಾಡ್ಕೋತಿದ್ದೀನಿ. ಇಲ್ಲಿ ವೆಜಿಟೇಬಲ್ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿರಬೇಕು. ನಾನಿಲ್ಲಿ ವೆಜಿಟೇಬಲ್ನ ತುಂಬ ಡೀಪಾಗಿ ಫ್ರೈ ಮಾಡ್ತಿಲ್ಲ, ನೀವು ಬೇಕಾದರೆ ಮಾಡ್ಕೋಬೋದು. ಹಾಗೆ ನೀವು ಇದೇ ವೆಜಿಟೇಬಲ್ ತಗೋಬೇಕು ಅಂತೇನಿಲ್ಲ, ನೀವಿಲ್ಲಿ ಬೇಕಾದರೆ ಎಕ್ಸ್ಟ್ರಾನು ಆ್ಯಡ್ ಮಾಡ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ನನಗೆ ಇಷ್ಟ ಆಗಿರೋ ವೆಜಿಟೇಬಲ್ನ ತಗೊಂಡಿದ್ದೀನಿ ಅಷ್ಟೇ. ಓಕೆ, ಇದು ಆಗಿದೆ. ಇವಾಗ ಇದನ್ನು ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಸೇಮ್ ಪ್ಯಾನ್ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೋತಿದ್ದೀನಿ. ಅದಕ್ಕೆ ಗ್ರೀನ್ ಪೀಸ್, ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಆ್ಯಡ್ ಮಾಡಿ 3 to 4 ಮಿನಿಟ್ಸ್ ಫ್ರೈ ಮಾಡ್ಕೋತಿದ್ದೀನಿ. ಸೇಮ್ ಪ್ರೊಸೆಸ್ ಫ್ರೈ ಮಾಡ್ಕೊಳ್ಳಿಕ್ಕೆ ಏನೂ ಚೇಂಜಸ್ ಇಲ್ಲ. ನೆಕ್ಸ್ಟ್ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ಸೇಮ್ ಪ್ಯಾನ್ ತಗೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಓನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್ ಹಾಕ್ಕೊಂಡು 2 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು. ನೆಕ್ಸ್ಟ್ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಇವಾಗ ವೆಜಿಟೇಬಲ್ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ 6 ಮೀಡಿಯಮ್ ಸೈಜ್ ಟೊಮೆಟೊ ಆ್ಯಂಡ್ 7 ಕೇಶವ್ ಗೋಡಂಬಿ ಇಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಪ್ಯೂರಿ ಮಾಡಿ ಇಟ್ಕೋತಿದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ವೆಜಿಟೇಬಲ್ ಹಂಡಿ ಪ್ರಿಪೇರ್ ಮಾಡೋಣ. ಇಲ್ಲಿ ನಾನು ಸ್ಟೋವ್ ಆನ್ ಮಾಡಿ ಕಡಾಯಿನ ಇಟ್ಕೋತಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಗೀ ಆ್ಯಂಡ್ 2 ಟೇಬಲ್ ಸ್ಪೂನ್ ಸ್ವಲ್ಪ ಆಯಿಲ್ ಹಾಕೋತಿದ್ದೀನಿ. ಸ್ವಲ್ಪ ಹೀಟ್ ಆಗಿದ್ದೆ 2 ಬೇ ಲೀಫ್, 1 ಡ್ರೈ ಚಿಲ್ಲಿ, 1 ಟೇಬಲ್ ಸ್ಪೂನ್ ಜೀರಾ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಓನಿಯನ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಲೈಟ್ಲಿ ಕಲರ್ ಚೇಂಜ್ ಆಗಿದೆ. ಇವಾಗ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿ ಅದರ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋತಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇರಲಿ, ಇಲ್ಲ ಅಂದರೆ ಮಸಾಲ ಕತ್ತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೆಕ್ಸ್ಟ್ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಮಸಾಲನೂ ಒಂದು 2 ಮಿನಿಟ್ಸ್ ಆಯಿಲ್ನಲ್ಲೇ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದರದ್ದೇ ಮಸಾಲ ನೀರನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋತಿದ್ದೀನಿ. ನಾನು ಟೊಮೆಟೊ ಆ್ಯಂಡ್ ಗೋಡಂಬಿ ಪ್ಯೂರಿನ ಆ್ಯಡ್ ಮಾಡ್ಕೋತಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 2 ಮಿನಿಟ್ಸ್ ಫ್ರೈ ಮಾಡೋಣ. ಮಧ್ಯ ಮಧ್ಯದಲ್ಲಿ ಸ್ಟೀರ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಒಂದು 7 to 8 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಲಿಕ್ಕೆ ಬಿಡಬೇಕು.
ಓಕೆ, ಇವಾಗ ಮೇನ್ ಬೇಸ್ ಗ್ರೇವಿ ರೆಡಿ ಆಗಿದೆ. ಈ ರೀತಿ ಎಣ್ಣೆ ಬಿಟ್ಟರೆ ಗ್ರೇವಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಫ್ರೈಡ್ ವೆಜಿಟೇಬಲ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಇವಾಗ ನಾನಿಲ್ಲಿ ಹಾಟ್ ವಾಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು 1 ಮಿನಿಟ್ ಫ್ರೈ ಆದಮೇಲೆ ಪನ್ನೀರ್, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕಾದ್ರೆ ವೆಜಿಟೇಬಲ್ ಯಾವುದು ಮ್ಯಾಶ್ ಆಗಬಾರ್ದು, ಆ ರೀತಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ. ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೆಕ್ಸ್ಟ್ ಫೈನಲ್ ಟಚ್ 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಆ್ಯಂಡ್ ಗಾರ್ನಿಶಿಂಗ್ಗೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಹಾಕೋತಿದ್ದೀನಿ. ಇವಾಗ ಸ್ಟೋವ್ ಆಫ್ ಮಾಡ್ಕೋತಿದ್ದೀನಿ. ಇವಾಗ ನಮ್ಮ ಸ್ಪೈಸಿ ವೆಜ್ ಕೊಲ್ಲಾಪುರಿ ಅಥವಾ ವೆಜಿಟೇಬಲ್ ಹಂಡಿ ರೆಡಿಯಾಗಿದೆ. ಯಾವ ರೀತಿ ಟೆಕ್ಸ್ಚರ್ ಬಂದಿದೆ ನೋಡಿ, ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲ್. ಅದೇ ಕಲರ್, ಅದೇ ಟೆಕ್ಸ್ಚರ್, ಟೇಸ್ಟ್ ಕೂಡ ಅದೇ ರೀತಿ ಬಂದಿದೆ. ಓಕೆ, ನೋಡಿದ್ರಲ್ವಾ ರೆಸ್ಟೋರೆಂಟ್ ಸ್ಟೈಲ್ನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೀವೆಲ್ಲ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.